Namaste, all my viewers. How are you all? I hope you are doing well. Let me start with a new topic that is framing questions. ಇದು SSLCಗೆ ಮತ್ತೆ PUCಗೆ ಒಂದು ಅಂಕಕ್ಕೆ ಬರುತ್ತೆ. ತುಂಬಾ ಈಸಿ. ನೀವೇನ್ ಇದಕ್ಕೆ ಒಂದ್ ಹಾಫ್ ಅನ್ ಅವರ್ 1 ಅವರ್ ಸ್ಪೆಂಡ್ ಮಾಡಿದ್ರೆ ನೀವು ಕೊನೆ ತನಕ ಇದನ್ನೇನ್ ಮತ್ತೆ ಟಚ್ ಮಾಡಿ ನೋಡಂಗಿಲ್ಲ. ಎಕ್ಸಾಮ್ ಬಂದಾಗ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಅಷ್ಟು ಈಸಿ ಆಗಿದೆ. ಇವಾಗ ನಿಮ್ಮೊಂದು ಅರ್ಧ ಗಂಟೆಯನ್ನ ಇಲ್ಲಿ ಸ್ಪೆಂಡ್ ಮಾಡ್ಬಿಡಿ. ಸ್ವಲ್ಪ ಟೆಕ್ನಿಕ್ ಅನ್ನ ತಿಳ್ಕೋಬೇಕು ಅಷ್ಟೇ. ಅದರ್ವೈಸ್ ದಿಸ್ ಟಾಪಿಕ್ ಇಸ್ ವೆರಿ ಈಸಿ. ಫ್ರೇಮಿಂಗ್ ಅಂದ್ರೇನು? ರಚಿಸೋದು. ಪ್ರಶ್ನೆಯನ್ನ ರಚಿಸ್ಬೇಕು. ಅವರೇ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಪ್ರಶ್ನೆಯನ್ನ ರಚಿಸ್ಬೇಕು. ಪ್ರಶ್ನೆ ರಚಿಸಕ್ಕೆ ಏನ್ ಬೇಕು ನಮ್ಗೆ? WH ಕ್ವೆಶ್ಚನಿಂಗ್ ವರ್ಡ್ಸ್ ಬೇಕು. ಪ್ರಶ್ನಾರ್ಥಕ ಪದಗಳು ಬೇಕು. ಸೊ ಬನ್ನಿ ಪ್ರಶ್ನಾರ್ಥಕ ಪದಗಳನ್ನ ನೋಡೋಣ. ಹೂ ಅಂದ್ರೆ ಹೂ ಯಾರು? ಹೂ ಯಾರು? ಹೂ ಆರ್ ಯು? ಹೂ ಇಸ್ ದೇರ್? ಯಾರಲ್ಲಿ? ನೀವು ಯಾರು? ಅಥವಾ ಯಾರು ಹೋಗಿದ್ದಾರೆ? ಹೂ ವೆಂಟ್? ಹೂ ಇಸ್ ಕಮಿಂಗ್? ಯಾರು ಬರ್ತಿದ್ದಾರೆ? ಹೂ. ವೇರ್ ಅಂದ್ರೆ ವೇರ್ ಇಸ್ ದ ಫಂಕ್ಷನ್? ವೇರ್ ಇಸ್ ದ ಎಕ್ಸಾಮ್? ಕೇಳ್ತೀವಲ್ವಾ? ಎಲ್ಲಿ? ವೇರ್. ಎಲ್ಲಿ? ನೀವು ಕೂಡ ನಮ್ ಜೊತೆ ಆ ಪದಗಳನ್ನ ಉಚ್ಚರಿಸಿ ಮೀನಿಂಗ್ ಅನ್ನು ಕೂಡ ಹೇಳ್ಕೊಳ್ಳಿ. ಯಾಕಂದ್ರೆ ಕೇಳಿಸ್ಕೊಳ್ಳೋದು ಅರ್ಥ ಮಾಡ್ಕೊಳಕಾದ್ರೆ ನೀವು ಬಾಯಿ ಬಿಟ್ಟು ಹೇಳ್ದವಾಗ ಅದು ಇನ್ನೂ ಮೆಮೊರಿಯಲ್ಲಿ ಕೂರುತ್ತೆ, ಮತ್ತೆ ರಿವಿಷನ್ ಆದಂಗ ಆಗತ್ತೆ. ವೆನ್ ಅಂದ್ರೆ ಯಾವಾಗ. ವೆನ್. ವೈ ಯಾಕೆ? ವೈ ಆರ್ ಯು ಹಿಯರ್? ವೈ ಯಾಕೆ? ಹೌ ಹೇಗೆ? ಹೌ ಹೇಗಾಯ್ತು? ಹೌ ಇಟ್ ಹ್ಯಾಪನ್ಡ್. ಹೂಮ್ ಯಾರಿಗೆ? ವಾಟ್ ಏನು? ಹೌ ಲಾಂಗ್ ಅನ್ನೋದನ್ನ ಎಷ್ಟೊತ್ತು ಬೇಕು? ಹೌ ಲಾಂಗ್ ಯು ವಾಂಟ್ ಟು ಕಂಪ್ಲೀಟ್ ಅಂತ ಹೇಳ್ತೀವಿ. ಹೌ ಲಾಂಗ್ ಡು ಯು ವಾಂಟ್ ಟು ಕಂಪ್ಲೀಟ್? ಎಷ್ಟು ಹೊತ್ತು ಬೇಕು ನಿನ್ಗೆ ಕಂಪ್ಲೀಟ್ ಮಾಡಕ್ಕೆ? ಎಷ್ಟು ಹೊತ್ತು? ಹೌ ಮಚ್ ಅಂದ್ರೆ ಹಣಕ್ಕೆ. ಹೌ ಮಚ್ ಇಸ್ ದೇರ್ ವಿತ್ ಯು? ಎಷ್ಟು ಅಂತಾನೆ ಕನ್ನಡದಲ್ಲಿ. ಬಟ್ ಇಂಗ್ಲಿಷ್ ಅಲ್ಲಿ ಹಣಕ್ಕೆ ಅಥವಾ ನೀರು. ಹೌ ಮಚ್ ಇಸ್ ದೇರ್ ಇನ್ ವಾಟರ್ ಬಾಟಲ್? ಹೌ ಮಚ್ ಇಸ್ ದೇರ್? ಎಷ್ಟಿದೆ ವಾಟರ್ ಬಾಟಲ್ ನೀರು? ಎಷ್ಟಿದೆ ಅಂತ ಸಂದರ್ಭದಲ್ಲಿ ಹೌ ಮಚ್ ಅನ್ನೋದನ್ನ ಬಳಸ್ತೇವೆ. ಎಷ್ಟು ಅಂತ ಯಾವ್ದ್ಯಾವ್ದು ಬಳಸ್ತೇವೆ? ಮನಿ ಹಣ, ಮನಿ ಆರ್ ವಾಟರ್ ಆರ್ ಟೈಮ್. ಮನಿಗೆ ಹೇಳ್ತೀವಿ, ವಾಟರ್ಗೆ ಹೇಳ್ತೀವಿ, ಅಥವಾ ಮಿಲ್ಕ್ ಆ ತರದಕ್ಕೆ ಹೇಳ್ತೀವಿ. ಕೌಂಟ್ ಮಾಡಕ್ ಆಗದೆ ಇರೋದಕ್ಕೆ ಹೌ ಮಚ್ ಅಂತೀವಿ. ಓಕೆ, ಮನಿಗೆ ಹೌ ಮಚ್ ಅಂತಾನೆ ಹೇಳೋದು. ಹೌ ಮೆನಿ ಎಷ್ಟು ಜನ, ಎಷ್ಟಿದಾವೆ. ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್? ಹೌ ಮೆನಿ ಡಿಕ್ಷನರೀಸ್ ಡು ಯು ಹ್ಯಾವ್? ಹೌ ಮೆನಿ ಟೀಚರ್ಸ್ ಆರ್ ದೇರ್? ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್? ಕನ್ನಡದಲ್ಲಿ ಎಷ್ಟು ಅಂತಾನೆ ಹೇಳೋದು, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತಾನೆ. ಬಟ್ ಇಂಗ್ಲಿಷ್ ಅಲ್ಲಿ ಹೌ ಮೆನಿ ಕೌಂಟಬಲ್ಗೆ ಹೇಳ್ತೀವಿ. ಕೌಂಟಬಲ್. ಹೂಸ್ ಯಾರದು? ಹೂಸ್ ಪೆನ್ ಇಸ್ ದಿಸ್? ಹೂಸ್ ಯಾರದು? ಹೂಸ್ ಬುಕ್ ಇಸ್ ದಿಸ್? ಹೂಮ್ ಯಾರಿಗೆ? ಹೂಮ್ ಡು ಯು ವಾಂಟ್ ಟು ಮೀಟ್? ನೀನು ಯಾರನ್ನ ಮೀಟ್ ಮಾಡ್ಬೇಕು? ಹೂಮ್ ಡು ಯು ವಾಂಟ್ ಟು ಗಿವ್? ನೀನು ಯಾರಿಗೆ ಕೊಡ್ಬೇಕು ಇದನ್ನ? ಹೂಮ್ ಡು ಯು ವಾಂಟ್ ಟು ಸೇ? ಯಾರಿಗೆ ಹೇಳಬೇಕು ನೀನು? ಆ ಸಂದರ್ಭದಲ್ಲಿ ಈ ಪದವನ್ನ ಬಳಸ್ತೇವೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹೆಚ್ಚು ರಿಪೀಟ್ ಆಗೋದು ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಲ್ಲ, ದಿಸ್, ಹೂ, ವೇರ್, ವೆನ್, ವೈ, ಹೌ, ವಾಟ್, ಇವು ಹೆಚ್ಚು ಬಳಕೆ ಆಗುತ್ತೆ. ಬನ್ನಿ ಈಗ ಒಂದೊಂದೇ ಎಕ್ಸಾಂಪಲ್ಸ್ ಅನ್ನ ತಗೊಂಡು ನೋಡೋಣ ಹೇಗೆ ಬಳಸೋದು ಅಂತ.
ಒನ್ ಮೋರ್ ಥಿಂಗ್ ಯು ಬೇರ್ ಇನ್ ಯುವರ್ ಮೈಂಡ್, ಇದೊಂದು ಇಂಪಾರ್ಟೆಂಟ್ ಥಿಂಗ್ ನೀವು ಜ್ಞಾಪಕ ಇಟ್ಕೋಬೇಕು. ಆಲ್ರೆಡಿ ನಾನು ಕ್ವಶನ್ ಟ್ಯಾಗ್ ಮಾಡುವಾಗ ಈ ರೂಲ್ ಅನ್ನ ಹೇಳಿದ್ದೇನೆ. ಕ್ವಶನ್ ಟ್ಯಾಗ್ ಮಾಡುವಾಗಲೂ ಅಷ್ಟೇ ಈ ರೀತಿ ಹೆಲ್ಪಿಂಗ್ ವರ್ಬ್ ಅನ್ನ ಹುಡುಕೋದನ್ನ ನೀವು ಹುಡುಕ್ಬೇಕು. ಶುಡ್ ನೋ ಲೈಕ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅಲ್ಲಿ ದಿಸ್ ಇಸ್ V0 ವಿಲ್ ಕಾಲ್ ಬೇಸ್ ಫಾರ್ಮ್ ಆರ್ V0 ಫಾರ್ಮ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಬೇಸ್ ಫಾರ್ಮ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಹೈಡ್ ಆಗಿರುತ್ತೆ? ಡೂ ಅನ್ನುವಂಥದ್ದು. VS ಫಾರ್ಮ್ ಪ್ರೆಸೆಂಟ್ ಟೆನ್ಸ್ ಅದು ಕೂಡ VS ಫಾರ್ಮ್ ಅಲ್ಲಿ ಅಂದ್ರೆ ಲೈಕ್ಸ್, ಅದ್ರಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಹೈಡ್ ಆಗಿರುತ್ತೆ? ಎಸ್, ಡಸ್. VED ಪಾಸ್ಟ್ ಟೆನ್ಸ್, ಅದರಲ್ಲಿ ಲೈಟ್ ಅಂತ ಬಳಸ್ತೇವೆ. ಇದರಲ್ಲಿ ಯಾವುದು ಹೈಡ್ ಆಗಿರುತ್ತೆ? ಡಿಡ್. ಲೈಕ್, ಡೂ, ಲೈಕ್ಸ್, ಡಸ್, ಲೈಕ್ಡ್, ಡಿಡ್. ಸೇಮ್ ವೇ. ಗೋ, ಡೂ, ಗೋಸ್, ಡಸ್, ವೆಂಟ್, ಡಿಡ್. ಈಟ್ ಬೇಸ್ ಫಾರ್ಮ್ ಇದೆ, ಪ್ರೆಸೆಂಟ್ ಟೆನ್ಸ್. ಡೂ, ಈಟ್ಸ್ ಅದು ಪ್ರೆಸೆಂಟ್ ಟೆನ್ಸ್. ಎಸ್ ಫಾರ್ಮ್ VS ಫಾರ್ಮ್ ಅಂತ ಹೇಳ್ತೀವಿ, ವರ್ಬ್ ಎಸ್ ಫಾರ್ಮ್ ಅಂತ. ಅದರಲ್ಲಿ ಡಸ್ ಇರುತ್ತೆ. ಏಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಇರುತ್ತೆ. ಟೀಚ್ ಬೇಸ್ ಫಾರ್ಮ್ ಡೂ, ಟೀಚ್, ಡಸ್, ಟಾಟ್, ಡಿಡ್. ಹೀಗೆ ನಾನು ವರ್ಬ್ ಫಾರ್ಮ್ ಲಿಸ್ಟ್ ಅನ್ನ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ, ವರ್ಬ್ ಫಾರ್ಮ್ಸ್ ಅಂತ. ಎಸ್ಪೆಷಲಿ ಇರ್ರೆಗ್ಯುಲರ್ ವರ್ಬ್ಸ್ ಅಲ್ಲೇ ಹಾಕಿದ್ದೀನಿ. ಇರ್ರೆಗ್ಯುಲರ್ ವರ್ಬ್ಸ್. ಸೊ ಹೋಗಿ ಆ ವಿಡಿಯೋವನ್ನ ನೋಡಿ, ಆ ವಿಡಿಯೋವನ್ನ ಕನ್ನಡ ಮೀನಿಂಗ್ ಜೊತೆ ಅದನ್ನ ಹೇಳಿದ್ದೀನಿ. ಸೊ ಅವುಗಳನ್ನ ನೀವು ಆಗಾಗ ಕೇಳ್ತಾ ಇರಿ. ಅದು ಪಾತ್ರೆ ಆ ವರ್ಕ್ ಫಾರ್ಮ್ಸ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಎಲ್ಲ ವರ್ಬ್ಸ್ ಗಳು ಯು ವಿಲ್ ಬಿ ಯೂಸ್ ಟು ಇಟ್. ಅದನ್ನ ಕಲಿತೀರಾ. ಓಕೆ, ಈಗ ಬನ್ನಿ ನೆಕ್ಸ್ಟ್ ಎಕ್ಸಾಂಪಲ್ ಸಮೇತ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನ, ಈಗ ಕ್ವೆಶನ್ ಅನ್ನ ಫ್ರೇಮ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಇದನ್ನ ಬೈ ಹಾರ್ಟ್ ಮಾಡ್ಕೊಬಿಡಿ ಅಥವಾ ಇದನ್ನ ಯಾವಾಗ್ಲೂ ರಿಕಾಲ್ ಮಾಡ್ಕೊಳ್ಳಿ. ಒಂದು ಕ್ವೆಶನ್ ಟ್ಯಾಗ್ ಅಲ್ಲಿ ಯೂಸ್ ಆಗುತ್ತೆ. ಇಲ್ಲಿ ಕ್ವೆಶನ್ ಟ್ಯಾಗ್ ಅಲ್ಲಿ ಯೂಸ್ ಆಗುತ್ತೆ. Again I will write here for your reference. Like ಯಾವ್ದಿರುತ್ತೆ? ಲೈಕ್ಸ್, ಲೈಕ್ಡ್, ಡಿಡ್. ಸೇಮ್ ವೇ ಆಲ್ ದ ಸೇಮ್ ವೇ ಎಲ್ಲ ವರ್ಬ್ಸ್ಗಳು ಅಷ್ಟೇ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಎರಡು ಕಡೆ ಇದು ತುಂಬಾ ಇಂಪಾರ್ಟೆಂಟ್. ಒಂದು ಕ್ವೆಶನ್ ಟ್ಯಾಗ್ ಅಲ್ಲಿ ಕ್ವೆಶನ್ ಟ್ಯಾಗ್ ಮಾಡುವಾಗ, ಇನ್ನೊಂದು ಫ್ರೇಮಿಂಗ್ ಕ್ವೆಶನ್ ಮಾಡುವಾಗ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಬನ್ನಿ ಶುರು ಮಾಡೋಣ ಇದನ್ನ. ಫಸ್ಟ್ ಒನ್, ದೇ ಸಿಂಗ್ ಮೆಲೋಡಿಯಸ್ಲಿ. ಅವರು ಹಾಡ್ತಾರೆ
ಮೆಲೋಡಿಯಸ್ ಇಂಪಾಗಿ ಹಾಡ್ತಾರೆ. ಸೊ ಇಲ್ಲಿ ಮೆಲೋಡಿಯಸ್ಲಿ ಅನ್ನೋದು ಅಂಡರ್ಲೈನ್ ಆಗಿದೆ. ಅಂಡರ್ಲೈನ್ ಆಗಿರುವಂತಹ ಪದ ಉತ್ತರ ಆಗ್ಬೇಕು. ಅಂಡರ್ಲೈನ್ ಪಾರ್ಟ್ ಶುಡ್ ಬಿ ಆನ್ಸರ್, ದಟ್ ವೇ ವಿ ಶುಡ್ ಫ್ರೇಮ್ ಅ ಸೆಂಟೆನ್ಸ್. ಹೇಗ್ ಬರಿಬಹುದು ನೋಡೋಣ. ಈ ವರ್ಡ್ ಆನ್ಸರ್ ಆಗ್ಬೇಕು ಅಂದ್ರೆ ಯಾವ ಕ್ವಶನಿಂಗ್ ವರ್ಡ್ ಅನ್ನ ನಾವಿಲ್ಲಿ ಬಳಸ್ಬೇಕಾಗುತ್ತೆ ಹೇಳಕ್ಕಾಗುತ್ತಾ? ಇಲ್ಲಿ ನೋಡಿ, ಯಾರು ಆಗುತ್ತಾ? ಅವರು ಇಂಪಾಗಿ ಹಾಡ್ತಾರೆ. ಯಾರು ಅಂತ ಯಾರು ಹಾಡ್ತಾರೆ ಅನ್ನೋ ಆಗಲ್ಲ. ವೇರ್ ಎಲ್ಲಿ ಆಗಲ್ಲ. ವೈ ಏಕೆ ಆಗಲ್ಲ. ಹೌ ಹೇಗೆ. ಎಸ್ ಇದು ಆಗುತ್ತೆ. ಅವರು ಹೇಗೆ ಆಡ್ತಾರೆ ಅಂತ ಹೇಳ್ಬೋದಲ್ವಾ? ಸೊ ಹೇಗೆ ಇದಕ್ಕೆ ಹೌ ಅನ್ನೋ ಪದವನ್ನ ಬಳಸ್ಬೋದು. ಹಾಗಾದ್ರೆ ಹೇಗ್ ಬರೆಯೋದು, ಆನ್ಸರ್ ಮಾಡೋದು? ಆನ್ಸರ್ ಈಸ್ ಹೌ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಹಾಕೋದು ಕಂಪಲ್ಸರಿ. ಕ್ವಶನ್ ಮಾಡುವಾಗ ಕಂಪಲ್ಸರಿ ಕ್ವಶನಿಂಗ್ ವರ್ಡ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಇರಬೇಕು. ಆದ್ರೆ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ವರ್ಬ್ ಅನ್ನ ನೋಡ್ತೀವಿ. ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಡೂ ಹಾಕ್ತಿವಿ. ಎಸ್ ಫಾರ್ಮ್ ಅಲ್ಲಿ ಇದ್ರೆ ಡಸ್, ಇಡಿ ಫಾರ್ಮ್ ಅಲ್ಲಿ ಇದ್ರೆ ಡಿಡ್ ಹಾಕ್ತಿವಿ. ಸೊ ಇಲ್ಲಿ ಯಾವ್ದು ಹಾಕ್ಬೋದು? ಎಸ್ ಡೂ. ಸಿಂಗ್ ಅನ್ನೋದಕ್ಕೆ ಡೂ. ಹೌ ಡೂ ದೇ ಸಬ್ಜೆಕ್ಟ್ ಹಾಕ್ತೀವಿ. ದೇ ಸಿಂಗ್ ಕ್ವಶನ್ ಮಾರ್ಕ್ ಅಷ್ಟೇ. ಹೌ ಡೂ ದೇ ಸಿಂಗ್, ಹೇಗೆ ಅವ್ರು ಆಡ್ತಾರೆ? ದೇ ಸಿಂಗ್ ಮೆಲೋಡಿಯಸ್ಲಿ. ಓಕೆ. ಅಂಡ್ ಇನ್ನೊಂದು, ಅಕಸ್ಮಾತ್ ಮೆಲೋಡಿಯಸ್ಲಿ ಅನ್ನೋದ್ರ ಬದಲಾಗಿ ಇದಿತ್ತು ಅನ್ಕೊಳ್ಳಿ, ಯಾವುದು ದೇ ಅಂಡರ್ಲೈನ್ ಮಾಡಿದ್ರೆ ಹೇಗೆ ಆನ್ಸರ್ ಮಾಡ್ಬೋದು? ಅವರು ಆಡ್ತಾರೆ ಮೆಲೋಡಿಯಸ್ ಆಗಿ, ಹಿಂಪಾಗಿ. ಅವರು ಅಂತ ಇದೆ, ಇದು ಆನ್ಸರ್ ಆಗ್ಬೇಕು. ಇದು ಆನ್ಸರ್ ಆಗುವ ಹಾಗೆ ಪ್ರಶ್ನೆ ರಚಿಸೋದಾದ್ರೆ ಹೇಗೆ ರಚಿಸ್ಬೋದು? ಯಾರು ಮೆಲೋಡಿಯಸ್ ಆಗಿ ಆಡ್ತಾರೆ ಅಂತ ಬರಿಬೋದಲ್ವಾ? ಹೂ do sing melodiously. Helping verb as usual will take who do sing melodiously. I hope you are getting. Okay, next move agana. Next one, second one. ತಾರುಷಿ ಸಿಂಗ್ಸ್ ಮೆಲೋಡಿಯಸ್ಲಿ. ನಾನು ಸೇಮ್ ಸೆಂಟೆನ್ಸ್ ಅನ್ನ ಸೇಮ್ ಸ್ಟ್ರಕ್ಚರ್ ಅನ್ನ ತಗೊಂಡಿದ್ದೀನಿ. ಬಿಕಾಸ್ ನಿಮ್ಗೆ ಕನ್ಫ್ಯೂಷನ್, ನೇಮ್ ಅಷ್ಟೇ ಚೇಂಜ್ ಮಾಡಿರೋದು, ನಾನು ಸಬ್ಜೆಕ್ಟ್ ಅಷ್ಟೇ ಚೇಂಜ್ ಮಾಡಿರೋದು. ಇನ್ನ ಸಿಂಗ್ಸ್ ಸೇಮ್ ಇದೆ. ಓಕೆ, ತಾರುಷಿ ಸಿಂಗ್ಸ್ ಅಂತ ಬರುತ್ತೆ, ದೇ ಸಿಂಗ್ ಅಂತ ಬರುತ್ತೆ. ಯಾಕೆ ಹೀಗೆ? ನಿಮಗೆ ಗೊತ್ತಿರ್ಬೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಪ್ಲೂರಲ್, ಸಬ್ಜೆಕ್ಟ್ ಪ್ಲೂರಲ್ ಇದ್ದವಾಗ ವರ್ಬ್ V0 ದಲ್ಲಿರುತ್ತೆ. ಸಬ್ಜೆಕ್ಟ್ ಸಿಂಗ್ಯುಲರ್ ಅಲ್ಲಿ ಇದ್ರೆ ವರ್ಬ್ ಎಸ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನಾವು ಫುಲ್ಡ್ ಮೆಥಡ್ ಅಲ್ಲಿ, ಬ್ಲೈಂಡ್ ಮೆಥಡ್ ಅಲ್ಲಿ ಏನಂತೀವಿ? ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬ್ ಸಿಂಗ್ಯುಲರ್ ಅಂತೀವಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ಪ್ಲೂರಲ್ ಅಂತೀವಿ. ಇದು ಸುಮ್ನೆ ನಾವು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಹೇಳ್ಕೋಬಹುದು. ಓಕೆ, ತಾರುಷಿ ಸಿಂಗ್ಸ್ ಮೆಲೋಡಿಯಸ್ಲಿ ಅದು ಅಂಡರ್ಲೈನ್ ಆಗಿದೆ. ಹಾಗಾದ್ರೆ ಅಂಡರ್ಲೈನ್ ಆಗಿರುವಂತಹ ಪದ ಉತ್ತರ ಆಗ್ಬೇಕಂದ್ರೆ ಯಾವ ಪ್ರಶ್ನೆಯನ್ನ ಹಾಕ್ಬೇಕು ಇಲ್ಲಿಗೆ? ವಿಚ್ ಕ್ವೆಶ್ಚನಿಂಗ್ ವರ್ಡ್ ಶುಡ್ ಬಿ ಯೂಸ್ಡ್? ಹೌ ಶುಡ್ ಬಿ ಯೂಸ್ಡ್. ಆನ್ಸರ್ ಹೌ, ಫಸ್ಟ್ ಕ್ವೆಶ್ಚನಿಂಗ್ ವರ್ಡ್. ದೆನ್ ಹೆಲ್ಪಿಂಗ್ ವರ್ಬ್ ಯಾವ್ದು ಹಾಕೋಣ? ಸಿಂಗ್ಸ್ ಇದೆ ನೋಡಿ, ಲೈಕ್ಸ್ ಇದ್ರೆ ಯಾವ್ದು ಹಾಕ್ತಿವಿ? ಡಸ್. ಸಿಂಗ್ಸ್ ಇದೆ, ಯಾವ್ದು ಹಾಕೋಣ? ಎಸ್. How does Tarushi, write as usual, T capital because it is proper noun. How does Tarushi sing ಇರೋದು, ಡಸ್ ಅನ್ನ ತೆಗ್ದಿದೀವಿ. ಸೊ ಅದರಲ್ಲಿ ಬೇಸ್ ಫಾರ್ಮ್ ಮಾತ್ರ ಉಳಿಯುತ್ತೆ, ಸಿಂಗ್.
ಸಿ ಇಲ್ಲಿ ಲೈಕ್ ಅನ್ನೋದ್ರಲ್ಲಿ ಡೂ ಪ್ಲಸ್ ಲೈಕ್ ಅಂತ ಬರುತ್ತೆ. ಲೈಕ್ಸ್ ಅಲ್ಲಿ ಡಸ್ ಪ್ಲಸ್ ಲೈಕ್. ಲೈಕ್ ಇನ್ ದಿಸ್ ಡಿಡ್ ಪ್ಲಸ್ ಲೈಕ್. Getting this? Huh? So like in this do plus like, do plus like, likes in this does plus like, liked, did plus like. So here in this sings, does we have taken, remaining sing we will write here. Okay, so ಇಲ್ಲಿ ಡೂ ಬರೆದ್ವಿ, ಸಿಂಗ್ ಬೇಸ್ ಫಾರ್ಮ್ ಇದೆ, ಬೇಸ್ ಫಾರ್ಮ್ ಬರೆದ್ವಿ. ಇಲ್ಲಿ ಡಸ್ ತಗೊಂಡ್ವಿ, ಬೇಸ್ ಫಾರ್ಮ್ ಅನ್ನ ಹಾಗೆ ಇಲ್ಲಿ ಬರಿತೀವಿ, ಕ್ವೆಶನ್ ಮಾರ್ಕ್. ಐ ಹೋಪ್ ಯು ಆರ್ ಗೆಟಿಂಗ್. ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥರ್ಡ್ ಒನ್ ಅನ್ನ ನೀವೇ ಮಾಡ್ತೀರಾ? ಮಾಡಿ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಅನ್ನ ಮಾಡಕ್ ಟ್ರೈ ಮಾಡಿ. ಸ್ಯಾಂಗ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಅನ್ನ ಮಾಡಿ. ಓಕೆ, ಮೆಲೋಡಿಯಸ್ಲಿ ಆಸ್ ಯೂಶುವಲ್. ವೇಕ್ಷಣ ಸ್ಯಾಂಗ್ ಮೆಲೋಡಿಯಸ್ಲಿ. ವೇಕ್ಷಣ ಇಂಪಾಗಿ ಹಾಡಿದಳು. ಇದು ತಾರುಷಿ ಇಂಪಾಗಿ ಹಾಡುವಳು. ಅವರು ಇಂಪಾಗಿ ಹಾಡ್ತಾರೆ. ಇದು ಪ್ರೆಸೆಂಟ್ ಟೆನ್ಸ್, ಇದು ಪ್ರೆಸೆಂಟ್ ಟೆನ್ಸ್. ಎರಡೂ ಒಂದನೇದು ಎರಡನೇದು ಎರಡೂ ಪ್ರೆಸೆಂಟ್ ಟೆನ್ಸೇ. ಆದ್ರೆ ಇಲ್ಲಿ ದೇ ಅನ್ನೋದು ಪ್ಲೂರಲ್ ಇರೋದು, ಸಬ್ಜೆಕ್ಟ್ ಪ್ಲೂರಲ್ ಇರೋದ್ರಿಂದ ವರ್ಬ್ ಬೇಸ್ ಫಾರ್ಮ್ ಅಲ್ಲಿ ಇದೆ. ಅಂಡ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇರೋದ್ರಿಂದ ವರ್ಬ್ ಎಸ್ ಫಾರ್ಮ್ ಅಲ್ಲಿ ಇದೆ. ಓಕೆ, ಮೂರನೇದು ವೇಕ್ಷಣ ಮೆಲೋಡಿಯಸ್ ಆಗಿ ಹಾಡಿದಳು. ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಹಾಗೆ ಮೆಲೋಡಿಯಸ್ಲಿಗೆ ಯಾವ ಕ್ವೆಶ್ಚನ್ ವರ್ಡ್ ಹಾಕ್ತೀವಿ? ಹೌ. ಸ್ಯಾಂಗ್ ಯಾವ್ದಿರುತ್ತೆ? ಲೈಟ್. ಅದೇ ತರ ಸಿಂಗ್ಸ್, ಸ್ಯಾಂಗ್ ಯಾವ್ದು ಬರುತ್ತೆ? ಡಿಡ್ ಬರುತ್ತೆ. ಹೌ ಡಿಡ್ ವೇಕ್ಷಣ, ಹೌ ಡಿಡ್ ವೇಕ್ಷಣ ಸಿಂಗ್? ಕ್ವೆಶ್ಚನ್ ಮಾರ್ಕ್. ವೇಕ್ಷಣ ಹೇಗೆ ಹಾಡಿದಳು? ವೇಕ್ಷಣ ಇಂಪಾಗಿ ಹಾಡಿದಳು. ಆರ್ ಯು ಗೆಟಿಂಗ್? ಇಲ್ಲಿ ಡಿಡ್ ಬರ್ದೆ, ಇಲ್ಲಿ ಸಿಂಗ್ ಬರ್ದೆ. ಸೊ ಡಿಡ್ ಪ್ಲಸ್ ಸಿಂಗ್ ಏನಾಗುತ್ತೆ? ಸ್ಯಾಂಗ್ ಆಗುತ್ತೆ. ಸ್ಪ್ಲಿಟ್ ಮಾಡಿದ್ರೆ ಡಿಡ್ ಪ್ಲಸ್ ಸಿಂಗ್ ಆಗುತ್ತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಲೆಟ್ಸ್ ಗೋ ಆನ್. ಫೋರ್ತ್ ಒನ್. ಸ್ವಾಮಿ sleeps always beside the granny. ಗ್ರಾನಿ ಪಕ್ಕ ಸ್ವಾಮಿ ಯಾವಾಗ್ಲೂ ಮಲ್ಕೋತಾನೆ. ಸ್ವಾಮಿ ಅನ್ನೋದು ಅಂಡರ್ಲೈನ್ ಆಗಿದೆ. ಇಲ್ಲಿ ಪರ್ಸನ್ ನೇಮ್ ಅಂಡರ್ಲೈನ್ ಆಗಿದೆ, ವ್ಯಕ್ತಿಯ ಹೆಸರು. ಯಾರು ಮಲ್ಕೋತಾರೆ ಗ್ರಾನಿ ಪಕ್ಕ ಅಂತ ಆಗ್ಬೇಕಲ್ವಾ? ಸೊ ಯಾರು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಿದೆ? ಯಾರುಗೆ ಯಾರು ಹೇಗ್ ಶುರು ಮಾಡೋಣ ಆನ್ಸರು? ನೀವು ಆನ್ಸರ್ ಮಾಡೋದಾದ್ರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಅನ್ನ ಮಾಡಿ. ಸೊ ಡೈರೆಕ್ಟ್ ಆಗಿ ಸ್ವಾಮಿ ಅದೇ ನಮ್ಗೆ ಕ್ವೆಶ್ಚನಿಂಗ್ ವರ್ಡ್ ಆಗ್ಬೇಕಾಗಿರೋದ್ರಿಂದ ಹೂ ಅನ್ನೋದನ್ನ ಕ್ವೆಶ್ಚನಿಂಗ್ ವರ್ಡ್ ಅನ್ನ ಬರೀತೀವಿ. ಹೂ ಹೆಲ್ಪಿಂಗ್ ವರ್ಡ್ ಬರೀಬೇಕು. ಸ್ಲೀಪ್ಸ್ ಅಂತ ಇದೆ. ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಡಸ್ ಪ್ಲಸ್ ಸ್ಲೀಪ್ ಅಲ್ವಾ? ಸೊ ಡಸ್ ಹೆಲ್ಪಿಂಗ್ ವರ್ಡ್ ತಗೋತೀವಿ. ಹೂ ಡಸ್ ಆಲ್ವೇಸ್ sleep beside granny, beside the granny? Question mark. ಯಾರು ಯಾವಾಗಲೂ ಅಜ್ಜಿ ಪಕ್ಕ ಮಲಗ್ತಾರೆ. ಓಕೆ, ನೆಕ್ಸ್ಟ್ ಒನ್ ವಿಲ್ ಸಿ. Swami slept always beside his granny in the passage.
ನೋಡಿ, ಈ 4ನೇದಕ್ಕೂ 5ನೇದಕ್ಕೂ ಏನ್ ವ್ಯತ್ಯಾಸ? 4ನೇದ್ರಲ್ಲಿ ಸ್ವಾಮಿ ವರ್ಡ್ ಅಂಡರ್ಲೈನ್ ಆಗಿದೆ, 5ನೇದ್ರಲ್ಲಿ ಅವನು ಎಲ್ಲಿ ಮಲಗ್ತಾನೆ ಅನ್ನೋದು ಅಂಡರ್ಲೈನ್ ಆಗಿದೆ ಅಲ್ವಾ? ಹಾಗಾದ್ರೆ ನಾವು ಯಾವ ಕ್ವೆಶ್ಚನಿಂಗ್ ವರ್ಡ್ ಅನ್ನ ಯೂಸ್ ಮಾಡ್ಬೋದು? ದಟ್ ಈಸ್ ಎಲ್ಲಿ. ಎಲ್ಲಿ ವೇರ್ ತಗೊಂಡೆ. ಈಗ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಸ್ಪ್ಲಿಟ್ ಮಾಡಿದ್ರೆ ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್, ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ಇದನ್ನ ಸ್ಪ್ಲಿಟ್ ಮಾಡಬಾರ್ದು. ಹೀಗೆ ಸ್ಲೆಪ್ಟ್ ಅನ್ನ ಡಿಡ್ ಪ್ಲಸ್ ಸ್ಲೀಪ್. ಸೊ ಯಾವ್ದಿದೆ ಇದರಲ್ಲಿ? ಡಿಡ್ ಅನ್ನ ಎತ್ಕೊಂಡಿದೆ, ತಗೋಣ. ವೇರ್ ಡಿಡ್ ಯಾರು ಮಲ್ಕೊಳ್ಳೋದು? ಸ್ವಾಮಿ. ವೇರ್ ಡಿಡ್ ಸ್ವಾಮಿ ಆಲ್ವೇಸ್ ಅಷ್ಟೇ. ಓಕೆ, ಕ್ವೆಶ್ಚನ್ ಮಾರ್ಕ್. ವೇರ್ ಡಿಡ್ ಸ್ವಾಮಿ ಆಲ್ವೇಸ್ ಸ್ಲೀಪ್? ಸ್ವಾಮಿ ಯಾವಾಗ್ಲೂ ಎಲ್ಲಿ ಮಲಗ್ತಾನೆ? ಸ್ವಾಮಿ ಆಲ್ವೇಸ್ ಸ್ಲೆಪ್ಟ್ beside his granny in the passage. ಆನ್ಸರ್. ನೀವು ಅದನ್ನ ಹೇಳ್ಕೊಡಿ, ಕ್ವೆಶ್ಚನ್ ಅನ್ನ ಹೇಳ್ಕೊಡಿ, ಆನ್ಸರ್ ಅನ್ನ ಹೇಳ್ಕೊಡಿ. ಅಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋ ಇದರಲ್ಲಿ ತಗೊಂಡಿರುವ ಮೋಸ್ಟ್ ಆಫ್ ದ ಎಕ್ಸಾಂಪಲ್ಸ್ ಆರ್ ಫ್ರಮ್ LBA. ಅದು ತಪ್ಪಿರಲಿ, LBA ಇಂದ ತಗೊಂಡಾಗಿದೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ 2025 ಅಲ್ಲಿ ಬಿಟ್ಟಿದಾರಲ್ವಾ ಈ ವರ್ಷ, ಆ LBA ನೋಟ್ಸ್ ಇಂದ ಇವುಗಳನ್ನ ತಗೊಂಡಾಗಿದೆ. ಓಕೆ, ನೆಕ್ಸ್ಟ್ ಮಂತ್ ವೇಹಾನ್ ಗೋಸ್ ಟು ಮೈಸೂರ್ ಒನ್ಸ್ ಇನ್ ಅ ಇಯರ್. ಮೈಸೂರ್ ಅನ್ನೋದು ಅಂಡರ್ಲೈನ್ ಆಗಿದೆ. ವೇಹಾನ್ ಹೋಗ್ತಾನೆ ಮೈಸೂರಿಗೆ ವರ್ಷಕ್ಕೆ ಒಮ್ಮೆ. ಸೊ ಎಲ್ಲಿ ಪ್ಲೇಸ್ ಇದೆ, ಇದು ಪ್ಲೇಸ್ ನೇಮ್ ಅಲ್ವಾ? ಪ್ಲೇಸ್ ನೇಮ್ ಬಂದ್ರೆ ಯಾವ ಕ್ವೆಶ್ಚನಿಂಗ್ ವರ್ಡ್ ಅನ್ನ ಬಳಸ್ಬೇಕು? ವ್ಯಕ್ತಿ ಹೆಸರು ಬಂದ್ರೆ ಅಲ್ವಾ? ಸೊ ಆನ್ಸರ್ ಈಸ್ ವೇರ್. ಬರ್ಕೋತೀನಿ, ವೇರ್ ಗೊತ್ತಾಗಿದೆ. ವೇರ್. ಮೈನ್ ವರ್ಬ್ ಯಾವುದು? ಗೋಸ್. ಗೋಸ್ ಅನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಗೋಸ್, ಡಸ್, ಗೋ. ಸೊ ಡಸ್ ಅನ್ನ ಬರೀಬೇಕು. ವೇರ್ ಡಸ್ ವೇಹಾನ್ ಗೋ ಒನ್ಸ್ ಇನ್ ಅ ಇಯರ್. ಮಿಕ್ಕಿದ ಹಾಗೆ ಬರೆಯೋದು, ಒನ್ಸ್ ಇನ್ ಅ ಇಯರ್. Where does Vehan go once in a year? Okay. Next, let's see. Swami's father challenged him to sleep alone in his office room. ಸ್ವಾಮಿಯ ತಂದೆ ಅವನಿಗೆ ಚಾಲೆಂಜ್ ಮಾಡ್ತಾರೆ ಆಫೀಸ್ ರೂಮ್ ಅಲ್ಲಿ ಒಬ್ಬನೇ ಮಲಗ್ಬೇಕಂತ. ಓಕೆ, ಇಲ್ಲಿ ಸ್ವಾಮಿಸ್ ಫಾದರ್ ಚಾಲೆಂಜ್ ಮಾಡ್ತಾರೆ ಅವನಿಗೆ. ಏನಂತ, ಏನ್ ಚಾಲೆಂಜ್ ಮಾಡ್ತಾರೆ? ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಸೊ ಇದೊಂದು ಪ್ಲೇಸ್ ಅಲ್ವಾ? ಸೊ ಇದು ಪ್ಲೇಸ್ ಆದ್ರೆ ನಾವ್ ಯಾವ ಕ್ವೆಶ್ಚನಿಂಗ್ ವರ್ಡ್ ಅನ್ನ ಬರೀಬಹುದು? ವೇರ್. ವೇರ್ ಅಲ್ವಾ? ಸ್ವಾಮಿ ಫಾದರ್ ಎಲ್ಲಿ ಮಲ್ಕೋಬೇಕು ಅಂತ ಅದನಿಗೆ ಚಾಲೆಂಜ್ ಆಗ್ದ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆನ್ಸರ್ ವೇರ್ ಗೊತ್ತಾಗಿದೆ. ವಿಲ್ ರೈಟ್ ವೇರ್. ಹೆಲ್ಪಿಂಗ್ ವರ್ಬು ನೋಡೋಣ, ಇಲ್ಲ. ಸೊ ಮೇನ್ ವರ್ಬ್ ನೋಡೋಣ, ಚಾಲೆಂಜ್ಡ್. ಇದನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಚಾಲೆಂಜ್ಡ್, ಚಾಲೆಂಜ್ಡ್. ಡಿಡ್ ಪ್ಲಸ್ ಚಾಲೆಂಜ್, ಡಿಡ್ ಪ್ಲಸ್ ಚಾಲೆಂಜ್ ಆಗುತ್ತೆ. ಅವಾಗ ಅದು ಸ್ಪ್ಲಿಟ್ ಆಗುತ್ತೆ.
ಓಕೆ, ಗೊತ್ತಾಗಿದೆ. ಇವಾಗ ನಮ್ಗೆ ಹೆಲ್ಪಿಂಗ್ ವರ್ಕ್ ಗೊತ್ತಾಗಿದೆ. ಯಾವುದು? ಡಿಡ್. ವೇರ್ ಡಿಡ್ ಸ್ವಾಮೀಸ್ ಫಾದರ್, ಹಾಗೆ ಬರ್ಕೊಳ್ಳೋಣ. ಸ್ವಾಮೀಸ್ ಫಾದರ್, ವೇರ್ ಡಿಡ್ ಸ್ವಾಮೀಸ್ ಫಾದರ್ ಚಾಲೆಂಜ್? ಚಾಲೆಂಜ್ ಟು ಸ್ಲೀಪ್. ಮಲ್ಕೊಳ್ಳೋದಕ್ಕೆ ಸ್ವಾಮಿಯ ತಂದೆ, ಎಲ್ಲಿ ಮಲ್ಕೊಳ್ಳೋದಕ್ಕೆ ಸ್ವಾಮಿಯ ತಂದೆ ಚಾಲೆಂಜ್ ಮಾಡಿದ್ರು ಅಂತ ಇಷ್ಟದಾದ್ರೆ, ಇನ್ ಇಸ್ ಆಫೀಸ್ ರೂಮ್ ಇಷ್ಟದಾದ್ರೆ, ಆಯ್ತಾ. ಬಟ್ ಟು ಸ್ಲೀಪ್ ಅಲೋನ್ ಇನ್ ಇಸ್ ಆಫೀಸ್ ರೂಮ್ ಅಂತ ಐತೆ. ಏನಂತ ಚಾಲೆಂಜ್ ಮಾಡ್ತಾರೆ ಅಂತ. ಸ್ವಾಮೀಸ್ ಫಾದರ್ ಚಾಲೆಂಜ್ ಮಾಡಿದ್ರು, ಏನಂತ, ಏನ್ ಚಾಲೆಂಜ್ ಮಾಡಿದ್ರು ಅಂತ ಪ್ರಶ್ನೆ ಆಗುತ್ತೆ. ಇಷ್ಟು ಫುಲ್ಲು ಕನ್ಸಿಡರ್ ಮಾಡಿದ್ರೆ ಕ್ವೆಶನ್ ಬೇರೆ ಆಗುತ್ತೆ. ಇಷ್ಟು ಮಾತ್ರ ಕನ್ಸಿಡರ್ ಮಾಡಿದ್ರೆ ವೇರ್ ಡಿಡ್ ಸ್ವಾಮೀಸ್ ಫಾದರ್ ಚಾಲೆಂಜ್ ಟು ಸ್ಲೀಪ್, ಚಾಲೆಂಜ್ ಟು ಸ್ಲೀಪ್ ಅಂತ ಆಗುತ್ತೆ. ಸರಿ, ಇಷ್ಟು ಫುಲ್ ಆದ್ರೆ ಹೇಗೆ ಆನ್ಸರ್ ಮಾಡೋದು? ಏನಂತ ಚಾಲೆಂಜ್ ಮಾಡಿದ್ರು ಆಗ್ಬೇಕಲ್ವಾ. ವಾಟ್, ಏನು ಅನ್ನೋದಕ್ಕೆ ಯಾವ್ದು ಪದ? ವಾಟ್. ವಾಟ್ ಡಿಡ್, ಬಿಕಾಸ್ ಚಾಲೆಂಜ್ ಇದೆ ಅಲ್ವಾ. ಡಿಡ್, ವಾಟ್ ಡಿಡ್ ಸ್ವಾಮೀಸ್ ಫಾದರ್ ಚಾಲೆಂಜ್, ಅಷ್ಟೇ. ಸ್ವಾಮೀಸ್ ಫಾದರ್ ಏನಂತ ಚಾಲೆಂಜ್ ಮಾಡಿದ್ರು, ಅದಕ್ಕೆ ಇದು ಇಲ್ಲಿಂದ ಅಂಡರ್ಲೈನ್ ಮಾಡಿದಾಗ ಇದು ಪ್ರಶ್ನೆ. ಇನ್ನಿಸ್ ಆಫೀಸ್ ರೂಮ್ ಅಷ್ಟೇ ಅಂಡರ್ಲೈನ್ ಮಾಡಿದ್ರೆ ಇದು ಪ್ರಶ್ನೆ. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಒನ್, 8th one, ದ ಸರ್ವೆಂಟ್ ಲೆಟ್ ಔಟ್ ದ ಸೀಕ್ರೆಟ್. ಸರ್ವೆಂಟ್ ಸೀಕ್ರೆಟ್ ಅನ್ನ ಬಿಟ್ಕೊಟ್ರು ಅಂತ. ಲೆಟ್ ಔಟ್ ಅನ್ನೋದು ಫ್ರೇಸಲ್ ವರ್ಬ್, ರಿವೀಲ್ಡ್ ಅಂತ ಅರ್ಥ ಕೊಡುತ್ತೆ. ಓಕೆ, ದ ಸರ್ವೆಂಟ್ ಸಬ್ಜೆಕ್ಟ್ ಅಂಡರ್ಲೈನ್ ಆಗಿದ್ದಾಗ ಯಾವಾಗಲೂ ಯಾವ ಕ್ವೆಶ್ಚನಿಂಗ್ ವರ್ಡ್ ಅಲ್ಲಿ ಯೂಸ್ ಮಾಡ್ತೇವೆ? ಯಾರು ಸೀಕ್ರೆಟ್ ಅನ್ನ ಬಿಟ್ಕೊಟ್ರು. ಲೆಟ್ ಔಟ್ ಅನ್ನೋದು ಯಾವ ಟೆನ್ಸ್ ಅಲ್ಲಿ ಐತೆ ಅನ್ನೋದು ಈಗ ಇಲ್ಲಿ ನಮ್ಗೆ ಯಾವ್ದು ಡಿನೋಟ್ ಆಗ್ತಾ ಇಲ್ಲ. ಹಿಂದೆ ಮುಂದೆ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್. ಬಿಕಾಸ್ ಲೆಟ್ ಔಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಹೌದು, ಪಾಸ್ಟ್ ಟೆನ್ಸ್ ಹೌದು. ಸಾಮಾನ್ಯವಾಗಿ ಸೀಕ್ರೆಟ್ ಹೇಳಾದ್ಮೇಲೆ ಅಲ್ವಾ ಸೀಕ್ರೆಟ್ ಲೆಟ್ ಔಟ್ ಮಾಡ್ತು ಅಂತ ಹೇಳೋದು. ಸೊ we can consider it as the past tense and write let out past tense ಅಂದ್ರೆ who did let out the secret. Next, 9th one, the dog was crying for food. ನಾಯಿ ಫುಡ್ಗೋಸ್ಕರ ಅಳ್ತಾ ಇತ್ತು. ಯಾತಕ್ಕೋಸ್ಕರ? ಫುಡ್ಗೋಸ್ಕರ. ಸೊ ಫುಡ್ಗೋಸ್ಕರ ಅಂತಂದ್ರೆ ಯಾವ ಕ್ವೆಶ್ಚನ್ ವರ್ಡ್ ಯೂಸ್ ಮಾಡ್ಬೋದು? ವೈ. ಯಾಕೆ ಅಳ್ತಾ ಇತ್ತು? ಆನ್ಸರ್ ವೈ ವಾಸ್. ಹೆಲ್ಪಿಂಗ್ ವರ್ಬ್ ಇಲ್ಲೇ ಇದೆ ನೋಡಿ. ಹೆಲ್ಪಿಂಗ್ ವರ್ಬ್ ಇಲ್ಲೇ ಇದ್ದಾಗ ಅದನ್ನೇ ತಗೋಬಹುದು. ವೈ ವಾಸ್ ದ ಡಾಗ್, ವಾಸ್ ಅನ್ನ ಬರ್ದಾದ್ಮೇಲೆ ಸಬ್ಜೆಕ್ಟ್ ಬರೀತೀವಿ. ವೈ ವಾಸ್ ದ ಡಾಗ್ ಕ್ರೈಯಿಂಗ್. ಡಾಗ್ ಯಾಕೆ ಅಳ್ತಾ ಇತ್ತು? ದ ಡಾಗ್ ವಾಸ್ ಕ್ರೈಯಿಂಗ್ ಫಾರ್ ಫುಡ್. 10th one day they came back to the office to complain. To complain ಅಂಡರ್ಲೈನ್ ಆಗಿದೆ. ಯಾವ ಕ್ವೆಶ್ಚನಿಂಗ್ ವರ್ಡ್ ಅನ್ನು ಬಳಸಬಹುದು? ವಿಚ್ ಕ್ವೆಶ್ಚನಿಂಗ್ ವರ್ಡ್ ಕ್ಯಾನ್ ಬಿ ಯೂಸ್ಡ್ ಹಿಯರ್? they came to the office to complain. ಕಂಪ್ಲೇಂಟ್ ಮಾಡೋಕ್ಕೆ ವೈ ಅನ್ನೋದನ್ನ ಬಳಸ್ಕೊಳ್ಳೋಣ. ವೈ, ಯಾಕೆ ಅವರು ಆಫೀಸಿಗೆ ಬಂದ್ರು? ಆನ್ಸರ್ ವೈ
ಒನ್ ಡೇ ದೇ ಕೇಮ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಕೇಮ್ ಟು ಡಿಡ್ ಪ್ಲಸ್ ಕಮ್, isn't it? Yeah. Why did they, subject, why did they come? Why did they come to the office? Office one day. Question mark. Why did they come to the office one day? ಅವರು ಯಾಕೆ ಒಂದು ದಿನ ಆಫೀಸಿಗೆ ಬಂದ್ರು? ಒನ್ ಡೇ ದೇ ಕೇಮ್ ಬ್ಯಾಕ್. ದೇ ಕಮ್ ಬ್ಯಾಕ್ ಅನ್ನೋದು ಬರೀಬೇಕು. ಅಥವಾ ಕಮ್ ಬ್ಯಾಕ್ ಅನ್ನೋದ್ರಿಂದ ಕಮ್ ಬ್ಯಾಕ್ ಅನ್ನು ಸೇರಿಸಬೇಕು. ವೈ ಡಿಡ್ ದೇ ಬ್ಯಾಕ್. I hope you are understanding. Next, 11th one. Dan Anselmo removed his gloves slowly and carefully. So here slowly and carefully underline ಮಾಡಿದೆ ಅನ್ಕೊಳ್ಳೋಣ. ನಿಧಾನವಾಗಿ ಮತ್ತು ಕೇರ್ಫುಲ್ ಆಗಿ ರಿಮೂವ್ ಮಾಡ್ತಾರೆ ಡಾನ್ ಆನ್ಸೆಲ್ಮೋ ಅವರು ತಮ್ಮ ಗ್ಲೌಸ್ ಅನ್ನು. ಸ್ಲೋಲಿ ಅಂಡ್ ಕೇರ್ಫುಲಿ ಇಷ್ಟು ಅಂಡರ್ಲೈನ್ ಮಾಡಿದೆ. ಯಾವ ಕ್ವೆಶ್ಚನ್ ವರ್ಡ್ ಹಾಕ್ಬೋದು? ಹೇಗೆ ರಿಮೂವ್ ಮಾಡಿದ್ರು? ಹೌ. ಆನ್ಸರ್ ಹೌ. ಹೆಲ್ಪಿಂಗ್ ವರ್ಬ್ ಇಲ್ಲ, ರಿಮೂವ್ಡ್ ವರ್ಬ್ ಇದೆ. ರಿಮೂವ್ಡ್ ಅನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಯಾವ್ದು ಸಿಗತ್ತೆ? ಎಸ್, ರಿಮೂವ್ಡ್. ನಾನು ಪ್ರತಿಯೊಂದನ್ನು ಬರೀತಾ ಇದ್ದೀನಿ ಯಾಕಂದ್ರೆ ನಿಮಗೆ ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಬಟ್ ಅರ್ಥ ಆಗ್ಬೇಕು. ಒಂದ್ಸಲ ಅರ್ಥ ಆಯ್ತು ಅಂದ್ರೆ ನೀವು ಮತ್ತೆ ಈ ಕಡೆ ತಲೆ ಹಾಕಿ ಮಲಗಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬರಿಬಹುದು. ಅಷ್ಟು ಈಸಿ ಆಗಿದೆ. ಬಟ್ ಕಾನ್ಸಂಟ್ರೇಟ್ ಮಾಡಿ ಎಲ್ಲವನ್ನು ಸಾಲ್ವ್ ಮಾಡಿ. ಹೌ ಡಿಡ್ ಡಾನ್ ಆನ್ಸೆಲ್ಮೋ remove his gloves. Full stop. Isn't it? Next, 12th one. Satish and his family went to Kashmir. ಇಲ್ಲಿ ಸತೀಶ್ ಅಂಡ್ ಹಿಸ್ ಫ್ಯಾಮಿಲಿ ಅಂಡರ್ಲೈನ್ ಆಗಿದ್ರೆ ಹೇಗೆ ಆನ್ಸರ್ ಮಾಡ್ತೀರಾ? ಇದು ಅಂಡರ್ಲೈನ್ ಪಾರ್ಟ್. ಯಾರು ಕಾಶ್ಮೀರಕ್ಕೆ ಹೋದ್ರು ಅಂತ ಆಗ್ಬೇಕು. ಯಾರಿಗೆ ಇಂಗ್ಲಿಷ್ ಅಲ್ಲಿ ಏನು ಪೂನೆ ಬಳಸ್ತೇವೆ. ಆನ್ಸರ್ ಹೂ. ಹೆಲ್ಪಿಂಗ್ ವರ್ಬ್ ಇಲ್ಲ, ವೆಂಟ್ ಪಾಸ್ಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಅನ್ನ ಸ್ಪ್ಲಿಟ್ ಮಾಡಿ ಬಂದ್ರೆ ವೆಂಟ್, did plus go. Isn't it? Did plus go is equal to went. Who helping verb ಬರಿಬೇಕಿಲ್ಲಿ. ಕ್ವೆಶ್ಚನಿಂಗ್ ವರ್ಡ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಇಸ್ did. Who did go? Who did go? See ಇಲ್ಲಿ who did ಅಂತ ಬಂದಾಗ ಸಬ್ಜೆಕ್ಟ್ ಇಮಿಡಿಯೇಟ್ಲಿ ಬರುತ್ತೆ. ಆಫ್ಟರ್ ದ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಇಸ್ ಯೂಸ್ಡ್. Who did go to Kashmir? ಡಿಡ್ ಪ್ಲಸ್ ಗೋ ಜೊತೆನೆ ಬಂದಿದೆ ಇಲ್ಲಿ. ಇಲ್ಲಿ ಯಾರು ಅಂತ ಬಂದಾಗ ವರ್ಬ್ ಅನ್ನ ಸ್ಪ್ಲಿಟ್ ಮಾಡಿ ಡೈರೆಕ್ಟ್ ಆಗಿ ಬರೀತೀನಿ. ಹೂ ವೆಂಟು ಮಾತನಾಡುವಾಗ ಹೂ ವೆಂಟು ಕಾಶ್ಮೀರ್ ಅಂತ ಕೇಳ್ತಾರೆ, ಅದು ಮಾತನಾಡುವಾಗ. ಬಟ್ ಕರೆಕ್ಟ್ ಸ್ಟ್ರಕ್ಚರ್ ಇಸ್ ಹೂ ಡಿಡ್ ಗೋ ಟು ಕಾಶ್ಮೀರ್. ಓಕೆ. ನೆಕ್ಸ್ಟ್ 13th one. Satish saw a bird at the corner of the garden. At the corner of the garden ಅಂಡರ್ಲೈನ್ ಆಗಿದ್ರೆ ಯಾವ ಕ್ವೆಶ್ಚನ್ ವರ್ಡ್ ಬಳಸಬೇಕು? ಎಲ್ಲಿ ನೋಡ್ದ? ವೇರ್ ಅಲ್ವಾ? ಸೊ ಆನ್ಸರ್ ಈಸ್
where ಹೆಲ್ಪಿಂಗ್ ವರ್ಬ್ ಇಲ್ಲಿಂದ ವರ್ಬ್ ಸಾ ಇದನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಸಾ ಈಕ್ವಲ್ಸ್ did plus see. The answer did Satish. Where did Satish see a bird? Satish ಅನ್ನೋ ಒಂದು ವರ್ಡ್ ಅನ್ನು ಎಲ್ಲಿ ನೋಡಿದ? ಕ್ವೆಶ್ಚನ್ ಮಾರ್ಕ್ ಇಸ್ ಕಂಪಲ್ಸರಿ. ಕ್ವೆಶ್ಚನ್ ಮಾರ್ಕ್ ಇಲ್ಲ ಅಂದ್ರೂ ಮಾರ್ಕ್ಸ್ ಅನ್ನ ಕಟ್ ಮಾಡುವ ಚಾನ್ಸಸ್ ಇರುತ್ತೆ. ಸೊ ಫುಲ್ ಸ್ಟಾಪ್, ಕ್ವೆಶ್ಚನ್ ಮಾರ್ಕ್, ಕಾಮ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅಲ್ಲಿ, ಭಾಷೆಯಲ್ಲಿ. ನೆಕ್ಸ್ಟ್ ಒನ್, ಗೌಡ ವೆಂಟ್ ಟು ಮೈಸೂರ್. ಇಲ್ಲಿ ಮೈಸೂರನ್ನ ಅಂಡರ್ಲೈನ್ ಮಾಡಿದ್ದಾರೆ. ಪ್ಲೇಸ್ ಅನ್ನ ಅಂಡರ್ಲೈನ್ ಆಗಿದ್ರೆ ಯಾವ ಕ್ವೆಶ್ಚನ್ ವರ್ಡ್ ಬಳಸ್ತೇವೆ? ವೇರ್, ಎಲ್ಲಿ. ಸೊ ಈಗ ವೇರ್ ಅನ್ನ ಬರದೆ ಹೆಲ್ಪಿಂಗ್ ವರ್ಕ್ ಬೇಕು, ಇಲ್ಲಿಲ್ಲ. ಮೈನ್ ವರ್ಕ್ ವೆಂಟ್ ಇದೆ. ಇದನ್ನ ಸ್ಪ್ಲಿಟ್ ಮಾಡಿ ಬಂದಾಗ ಆಲ್ರೆಡಿ ಗೊತ್ತಾಗಿದೆ, ಪ್ರಾಕ್ಟೀಸ್ ಆಗಿದೆ ಅಲ್ವಾ? ವೆಂಟ್ ಇಸ್ ಈಕ್ವಲ್ ಟು ಪಾಸ್ಟ್ ಟೆನ್ಸ್ ಗೋ ವೆಂಟ್ ಗಾನ್. ಗೋ ವೆಂಟ್ ಗಾನ್. ವೆಂಟ್ ಅನ್ನ ಸ್ಪ್ಲಿಟ್ ಮಾಡಿದಾಗ ಡಿಡ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ವೇರ್ ಡಿಡ್ ಗೌಡ ಸಬ್ಜೆಕ್ಟ್ ಅನ್ನ ಆಗಿರ್ತೀವಿ. ಗೌಡ, ವೇರ್ ಡಿಡ್ ಗೌಡ ಗೋ? ಕ್ವೆಶ್ಚನ್ ಮಾರ್ಕ್. ಗೌಡ ಎಲ್ಲಿ ಹೋದ? ಗೌಡ ವೆಂಟ್ ಟು ಮೈಸೂರ್. Next 15th one, he came to the office to get certificates. To get certificates. Certificates ತಗೊಳೋದಿಕ್ಕೆ ಅನ್ನೋದಕ್ಕೆ ಯಾವ ಕ್ವೆಶ್ಚನ್ ವರ್ಡ್ ಅನ್ನು ಬಳಸ್ಬೋದು? ಏನಕ್ಕೆ ಬಂದ, ಏತಕ್ಕೆ ಬಂದ, ಯಾಕೆ ಬಂದ ಅಂತ. ವೈ, ಏಕೆ ಬಂದ, ಯಾತಕ್ಕೆ. ಆನ್ಸರ್ ವೈ ಕೇಮ್, ಪಾಸ್ಟ್ ಟೆನ್ಸ್ ಇದೆ. ಸ್ಪ್ಲಿಟ್ ಮಾಡಿ ಬಂದಾಗ ಕೇಮ್ is equal did plus come. Come, came, come. V1, V2, V3 form. So came ಅನ್ನ ಸ್ಪ್ಲಿಟ್ ಮಾಡಿದ್ರೆ did plus come ಆಗುತ್ತೆ. So why did he come to the office? To the office? Question mark. So like this, I hope you understood all this. It's helpful to you. ಇದನ್ನ ನೀವು ಆನ್ಸರ್ ಮಾಡಿ, ನೀವೇನೆ ಫಸ್ಟ್ ನಾನು ಆನ್ಸರ್ ಮಾಡೋದಕ್ಕೆ ಮುಂಚೆ ಕ್ವೆಶನ್ಸ್ ಇದೆಯಲ್ವಾ ಅದನ್ನ ಮತ್ತೆ ಇನ್ನೊಂದ್ಸಲಿ ನೋಡುವಾಗ ವಿಡಿಯೋನ ರಿಪೀಟ್ ನೋಡಿ ನೀವೇ ಕ್ವೆಶನ್ ಹಾಕೊಳ್ಳಿ, ನೀವೇ ಆನ್ಸರ್ ಮಾಡಿ, ಮತ್ತೆ ಕ್ರಾಸ್ ಚೆಕ್ ಮಾಡಿ. ಸೊ ದಟ್ ಯು ವಿಲ್ ಬಿ ಪರ್ಫೆಕ್ಟ್. ಅಂಡ್ ಒಂದೊಂದು ಏನಂದ್ರೆ LBAದಲ್ಲಿ ಬಂದಿರುವ ಅಷ್ಟು ವಾಕ್ಯಗಳನ್ನ ಇಲ್ಲಿ ಬಳಸಲಾಗಿದೆ. ಹಾಗಾಗಿ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ರೆ ಒಂದಂಕ ಗ್ಯಾರಂಟಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. Please subscribe, like, and share. Also comment your opinion, please. It's very important. It's like boosting for me. Thank you for watching so far.